ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ರುಸ್ಕಲ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾಡಿದ್ದೆ, ಬಟ್ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಪ್ರಿಮ್ಸ್ ಅಲ್ಗಾರಿದಮ್ ಮತ್ತೆ ಕ್ರುಸ್ಕಲ್ ಅಲ್ಗಾರಿದಮ್ ಮಧ್ಯೆ ಅಂತ ಹೇಳಿದ್ರಿ. ಸೊ ವೆರಿ ಈಸಿಯಾಗಿ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಯಾವ ರೀತಿ ಕ್ರುಸ್ಕಲ್ ಅಲ್ಗಾರಿದಮ್ ಅನ್ನ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಕ್ರುಸ್ಕಲ್ ಅಲ್ಗಾರಿದಮ್ ಯಾವ ಕಾನ್ಸೆಪ್ಟ್ ಅಂಡರ್ ಬರೋದು? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಸರಿನಾ? ಸೊ ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ನನಗೆ ಮೇಜರ್ ಆಗಿ ಎರಡು ಟೈಪ್ ಆಫ್ ಅಲ್ಗಾರಿದಮ್ ಬರುತ್ತೆ. ಒಂದು ಪ್ರಿಮ್ಸ್ ಅಲ್ಗಾರಿದಮ್, ಇನ್ನೊಂದು ಕ್ರುಸ್ಕಲ್ ಅಲ್ಗಾರಿದಮ್. ಸರಿನಾ? ಇವೆರಡರಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸ್ವಲ್ಪ ಸಿಮಿಲಾರಿಟೀಸ್ ಬರ್ತಾ ಹೋಗುತ್ತೆ. ಸರಿನಾ? ಸೊ ಈ ವಿಡಿಯೋದಲ್ಲಿ ನಾವು ಕ್ರುಸ್ಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಮ್ಸ್ ಅಲ್ಗಾರಿದಮ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು. ಸೊ ಸ್ಟೆಪ್ ನಂಬರ್ 1 ಹೋಗೋಣ. ಸ್ಟೆಪ್ ನಂಬರ್ 1, ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ ಅಂಡ್ ಪ್ಯಾರಲಲ್ ಎಡ್ಜಸ್. ಸೊ ಇವಾಗ ನೋಡಿ, ಕೊಟ್ಟಿರುವಂತ ಗ್ರಾಫ್ ಅಥವಾ ಟ್ರೀ ಅನ್ನ ನೀವು ನೋಡಿದ್ರೆ ಎಲ್ಲಾದ್ರೂ ಪ್ಯಾರಲಲ್ ಎಡ್ಜಸ್ ಇದೆಯಾ? ಪ್ಯಾರಲಲ್ ಎಡ್ಜ್ ಅಂದ್ರೆ ಏನು? ಎ ಬಿ ಸಿ ಡಿ ಇ ಎಫ್ ಎಲ್ಲ ಇದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ? ವರ್ಟೆಕ್ಸ್ ಅಂತ ಕರಿತೀವಿ. ದ ಲೈನ್ ಕನೆಕ್ಟಿಂಗ್ ದ ವರ್ಟಿಸಿಸ್ ವಿಲ್ ಬಿ ಕಾಲ್ಡ್ ಎಸ್ ದ ಎಡ್ಜಸ್. ಸರಿನಾ? ಈಗ ಅವ್ರು ಏನ್ ಹೇಳ್ತಾ ಇರೋದು, ರಿಮೂವ್ ಆಲ್ ದಿ ಸೆಲ್ಫ್ ಲೂಪ್ ಅಂತಂದ್ರೆ ಡಿ ಇಂದ ಶುರುವಾಗಿ ಡಿ ಗೆ ಬರೋದು, ನೆಕ್ಸ್ಟ್ ಬಿ ಇಂದ ಶುರುವಾಗಿ ಬಿ ಗೆ ಬರೋದು ಅಂತ. ಅಂದ್ರೆ ಎಲ್ಲಿ ಶುರುವಾಗಿದೆ ಅಲ್ಲಿಗೆ ವಾಪಸ್ ಏನಾದ್ರೂ ಎಡ್ಜ್ ಬಂದ್ರೆ ಅದನ್ನ ಸೆಲ್ಫ್ ಲೂಪ್ ಅಂತೀವಿ. ಸೊ ಆ ತರ ಸೆಲ್ಫ್ ಲೂಪ್ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ತೆಗೆದಾಕ್ಬೇಕು. ಅದಕ್ಕೆ ಏನೇ ವ್ಯಾಲ್ಯೂ ಇರಲಿ, ಫಾರ್ ಎಕ್ಸಾಂಪಲ್ ಡಿ ಇಂದ ಡಿಗೆ ಬಂದು 10 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ತೆಗೆದಾಕ್ಬಿಡ್ಬೇಕು ಸೆಲ್ಫ್ ಲೂಪ್ ಅನ್ನ. ನೆಕ್ಸ್ಟ್ ಏನು? ಪ್ಯಾರಲಲ್ ಎಡ್ಜಸ್ ಅಂದ್ರೆ ಈಗ ನನ್ನ ಹತ್ರ ಎರಡು ವರ್ಟೆಕ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ, ಎ ಮತ್ತೆ ಬಿ. ಸೊ ಅದ್ರ ಮಧ್ಯೆ ಒಂದೇ ಒಂದು ಎಡ್ಜ್ ಇದ್ರೆ ಕರೆಕ್ಟ್. ಒಂದಕ್ಕಿಂತ ಜಾಸ್ತಿ ಏನಾದ್ರೂ ಇದ್ರೆ ಅದನ್ನ ಪ್ಯಾರಲಲ್ ಎಡ್ಜಸ್ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರ್ಬೋದು. ಸೊ ಅವಾಗ ಏನ್ ಮಾಡ್ಬೇಕು, ನಾನು ಕೇವಲ ಒಂದನ್ನ ಮಾತ್ರ ಉಳಿಸ್ಕೋಬೇಕು, ಇನ್ನೊಂದನ್ನ ತೆಗ್ದಾಕ್ಬೇಕು. ಯಾವ ರೀತಿ? ಇವಾಗ ಇದ್ರದ್ದು ಎಡ್ಜ್ ವೆಯ್ಟ್ 5 ಇದೆ, ಇದ್ರದ್ದು ಎಡ್ಜ್ ವೆಯ್ಟ್ 10 ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇರೋದು, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕಂಡುಹಿಡಿತಾ ಇರೋದು. ಸೊ ಮಿನಿಮಮ್ 5 ಮತ್ತೆ 10 ಅಲ್ಲಿ ಮಿನಿಮಮ್ ಯಾರು? 5. ಸೊ ಅವಾಗ ನಾನು 10 ಎಡ್ಜ್ ವೆಯ್ಟ್ ಇರುವಂತದ್ದನ್ನ ತೆಗ್ದಾಕ್ಬೇಕು. ಗೊತ್ತಾಯ್ತಾ? ಒಂದಕ್ಕಿಂತ ಏನಾದ್ರೂ ಎಡ್ಜಸ್ ಜಾಸ್ತಿ ಇದ್ರೆ ಯಾವ ಎಡ್ಜ್ ಅನ್ನ ತೆಗ್ದಾಕ್ಬೇಕು? ಎಡ್ಜ್ ವಿಚ್ ಈಸ್ ಹ್ಯಾವಿಂಗ್ ದ ಮೋರ್ ವ್ಯಾಲ್ಯೂ. ಯಾಕೆ? ನಾನು ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕಂಡುಹಿಡಿತಾ ಇರೋದ್ರಿಂದ ಕಡಿಮೆ ಪಾತ್ ಕಾಸ್ಟ್ ಇರುವಂತದ್ದು ನನಗೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಮೊದಲನೇ ಸ್ಟೆಪ್ ಅನ್ನ ಪ್ರಕಾರ ಇಲ್ಲೇನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಸೆಲ್ಫ್ ಲೂಪ್ ಇಲ್ಲ. ಪ್ಯಾರಲಲ್ ಎಡ್ಜಸ್ ಇದೆಯಾ? ಪ್ಯಾರಲಲ್ ಎಡ್ಜಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಏನಾದ್ರೂ ಎಡ್ಜ್ ಇದೆಯಾ ಎರಡು ವರ್ಟೆಸಸ್ ಗಳ ಮಧ್ಯ? ಇಲ್ಲ. ಸೊ ಇವಾಗ ನಾವೇನಂತ ಕರಿಬಹುದು, ಸ್ಟೆಪ್ ನಂಬರ್ 1 ಮಾಡುವಂತ ಅವಶ್ಯಕತೆನೇ ಇಲ್ಲ. ಸ್ಟೆಪ್ ನಂಬರ್ 2 ಹೋಗೋಣ. ಏನಾದ್ರೂ ಕೂಡ ನೀವು ಸ್ಟೆಪ್ ನಂಬರ್ 1 ಅನ್ನ ಅಪ್ಲೈ ಮಾಡಿದ್ರೆ ಇದನ್ನ ಫುಲ್ ರಿಫೈನ್ ಮಾಡ್ಕೊಂತಿರಲ್ಲ, ಸೆಲ್ಫ್ ಲೂಪ್ ಎಲ್ಲ ತೆಗ್ದ್ಬಿಟ್ಟು ಪ್ಯಾರಲಲ್ ಎಡ್ಜಸ್ ಎಲ್ಲ ತೆಗೆದು ಮತ್ತೆ ಡಯಾಗ್ರಾಮ್ ಅನ್ನ ಈ ಜಾಗದಲ್ಲಿ ಬರಿಬೇಕಾಗತ್ತೆ. ಸರಿನಾ? ಸೊ ಇವಾಗ ಸ್ಟೆಪ್ 2 ಅಲ್ಲಿ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ಏನು ಪ್ರತಿಯೊಂದು ಎಡ್ಜಸ್ ಗಳಿದಾವೆ ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎಡ್ಜ್ ವೆಯ್ಟ್ ಪ್ರಕಾರ ಬರಿತಾ ಹೋಗೋಣ. ಏನು? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಡ್ಜ್ ವೆಯ್ಟ್. ರೈಟ್ ದಿ ಎಡ್ಜಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಡ್ಜ್ ವೆಯ್ಟ್. ಸರಿನಾ? ಇವಾಗ ನೀವಿಲ್ಲಿ ನೋಡಿದ್ರೆ ಎಡ್ಜ್ ವೆಯ್ಟ್ ಸ್ಮಾಲೆಸ್ಟ್ ಯಾವ್ದಿರೋದು? 1. ಸೊ ಅದು ಯಾವ್ದು ಮಧ್ಯೆ? ಎಫ್ ಮತ್ತೆ ಸಿ ಮಧ್ಯೆ ಇದೆ. ಸೊ ಎಫ್ ಕಾಮ ಸಿ ಅಂತ ಬರೆದ್ಬಿಟ್ಟು 1 ಅಂತ ಬರೀರಿ. ಸರಿನಾ? ಸೊ ಎಫ್ ಮತ್ತೆ ಸಿ ಮಧ್ಯ 1 ಅನ್ನೋ ಒಂದು ಎಡ್ಜ್ ವೆಯ್ಟ್ ಇದೆ ಅಂತ. ನೆಕ್ಸ್ಟ್ 1 ಆಯ್ತು. 2 ಯಾವ್ದಾವ್ದಕ್ಕಿದೆ? 1 2 3. ಸೊ 3 ಎಡ್ಜ್ ಗಳಿಗೆ 2 ಇದೆ. ಬಿ ಮತ್ತೆ ಎಫ್. ಸರಿನಾ? ಬಿ ಕಾಮ ಎಫ್ ಈಸ್ ಈಕ್ವಲ್ ಟು 2. ಸೊ ನೀವು ಯಾವ್ದಾದ್ರು ತಗೋದು, ಇದನ್ನೇ ತಗೋಬೇಕು ಅಂತ ಇಲ್ಲ. ಎಡ್ಜ್ ವೆಯ್ಟ್ ಸೇಮ್ ಇದ್ರೆ ಯಾವ್ದನ್ನಾರು ತೊಳಿ. ಎಫ್ ಮತ್ತೆ ಡಿ ಮಧ್ಯ ನನಗೆ 2 ಇದೆ. ನೆಕ್ಸ್ಟ್ ಸಿ ಮತ್ತೆ ಡಿ ಮಧ್ಯೆ 2 ಇದೆ. ಸಿ ಮತ್ತೆ ಡಿ ಮಧ್ಯೆ ನನಗೆ 2 ಇದೆ. ಸೊ ಇವಾಗ 1 ಆಯ್ತು, 2 ಆಯ್ತು, 3 ಇದೆಯಾ? ಎಸ್, ಎರಡು ಎಡ್ಜ್ ಗಳಿಗೆ 3 ಇದೆ. ಸೊ ಎ ಮತ್ತೆ ಎಫ್ ಮಧ್ಯೆ ಒಂದು ಎಡ್ಜ್ ಇದೆ, ವಿಚ್ whose value is 3. ನೆಕ್ಸ್ಟ್ ಬಿ ಮತ್ತೆ ಡಿ ಮಧ್ಯೆ ಒಂದು ಎಡ್ಜ್ ಇದೆ, whose weight is 3. 3 ಆದ್ಮೇಲೆ 4 ಇದೆಯಾ? 4 ಇಲ್ಲ. 5 ಇದೆ. ಎರಡು ಎಡ್ಜ್ ಗಳಿಗೆ 5 ಇದೆ. ಎ ಮತ್ತೆ ಸಿ ಮಧ್ಯ ನನಗೆ 5 ಇದೆ. ನೆಕ್ಸ್ಟ್ ಸಿ ಮತ್ತೆ ಇ ಮಧ್ಯೆ 5 ಇದೆ. ನನಗೆ 5 ಇದೆ. ಸೊ 5 ಆಯ್ತು. 6 ಇದೆಯಾ? ಎಸ್, ಓನ್ಲಿ 1 ಎಡ್ಜ್ ಡಿ ಮತ್ತೆ
ಈ ಮಧ್ಯ ನನಗೆ 6 ಇದೆ. ನೆಕ್ಸ್ಟ್ 6 ಆಯಿತು, 7 ಇಲ್ಲ, 8 ಇಲ್ಲ, 9 ಇಲ್ಲ, 10 ಇದೆಯಾ? ಎಸ್. ಎ ಮತ್ತು ಬಿ ಮಧ್ಯ, ಎ ಮತ್ತು ಬಿ ಮಧ್ಯ ನನಗೆ 10 ಇದೆ. ಸೊ ಎಲ್ಲ ಎಡ್ಜಸ್ ಅನ್ನ ಬರೋದ್ನ ಎಸ್ ಕ್ಯಾಲ್ಕುಲೇಟ್ ಮಾಡಿ. 1 2 3 4 5 6 7 8 9 10. ಸೊ ಇಲ್ಲೂ 10 ಇರಬೇಕು. 1 2 3 4 5 6 7 8 9 10. ಸೊ ಈಗ ಏನು ಮಾಡೋಣ ಅಂತಂದ್ರೆ ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡೋಣ. ಸ್ಟೆಪ್ ನಂಬರ್ 3 ಅಲ್ಲಿ ಕನ್ಸ್ಟ್ರಕ್ಟ್ ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಸೊ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು? ಫಸ್ಟು ಎಲ್ಲ ವರ್ಟೆಕ್ಸ್ಗಳನ್ನು ಬರ್ಕೊಳ್ಳಿ, ಖಾಲಿ ವರ್ಟೆಕ್ಸ್ಗಳನ್ನು ಮಾತ್ರ ಬರ್ಕೋಬೇಕು. ಎ, ನೆಕ್ಸ್ಟ್ ಇಲ್ಲಿ ಬಿ, ನೆಕ್ಸ್ಟ್ ಇಲ್ಲಿ ಎಫ್ ಇದೆ, ನೆಕ್ಸ್ಟ್ ಇಲ್ಲಿ ಸಿ ಇದೆ, ನೆಕ್ಸ್ಟ್ ಇಲ್ಲಿ ಡಿ ಇದೆ, ನೆಕ್ಸ್ಟ್ ಇಲ್ಲಿ ಇ ಇದೆ. ಸೊ ಈ ಥರ ಏನು ಮಾಡಬೇಕು? ಫಸ್ಟು ವರ್ಟೆಕ್ಸ್ಗಳನ್ನು ಬರ್ಕೋಬೇಕು. ಈಗ ಅಕಾರ್ಡಿಂಗ್ ಟು ದ ಇನ್ಕ್ರೀಸಿಂಗ್ ಆರ್ಡರ್ ಪ್ರಕಾರ ಫಸ್ಟ್ ಸ್ಮಾಲೆಸ್ಟ್ ಯಾವುದಿರೋದು? ಎಫ್ ಮತ್ತು ಸಿ ಮಧ್ಯೆ ಇರುವಂಥ ಎಡ್ಜು whose weight is equal to 1. ಯಾಕೆ? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಲ್ವಾ, ಸೊ ಕಡಿಮೆ ಕಾಸ್ಟ್ ಇರೋದು ಫಸ್ಟ್ ನಾನು ಯೂಸ್ ಮಾಡ್ತೀನಿ. ಸೊ ಎಫ್ ಮತ್ತು ಸಿ ಮಧ್ಯ ಕಾಸ್ಟ್ ಎಷ್ಟು? 1. ನೆಕ್ಸ್ಟ್ ಬಿ ಮತ್ತು ಎಫ್ ಮಧ್ಯ ಕಾಸ್ಟ್ ಎಷ್ಟು? 2. ಬಿ ಮತ್ತು ಎಫ್ ಮಧ್ಯ ಕಾಸ್ಟ್ ಇಸ್ 2. ನೆಕ್ಸ್ಟ್ ಎಫ್ ಮತ್ತು ಡಿ ಮಧ್ಯ, ಎಫ್ ಮತ್ತು ಡಿ ಮಧ್ಯ ಕಾಸ್ಟ್ ಎಷ್ಟಿದೆ? 2 ಇದೆ. ನೆಕ್ಸ್ಟ್ ಸಿ ಮತ್ತು ಡಿ ಮಧ್ಯ, ಸಿ ಮತ್ತು ಡಿ ಮಧ್ಯದ್ದು ಯೂಸ್ ಮಾಡಬಾರ್ದು. ಯಾಕೆ ಯೂಸ್ ಮಾಡಬಾರ್ದು? ನೋಡಿ, ಸೈಕಲ್ ಫಾರ್ಮೇಷನ್ ಆದಂಗಾಗುತ್ತೆ, ಅಂದರೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಷನ್ ಆದಂಗಾಗುತ್ತೆ. ನೋಡಿ, ನಾನೇನಾದ್ರೂ ಇದನ್ನು ಯೂಸ್ ಮಾಡಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆದಂಗೆ ಆಯ್ತಾ? ಕ್ಲೋಸ್ಡ್ ಸರ್ಫೇಸ್ ಆಗಬಾರ್ದು ಅಂತಂದ್ರೆ ಸೈಕಲ್ ಫಾರ್ಮೇಷನ್ ಆಗ್ಕೂಡ್ದು. ಸೊ ಅದಕ್ಕೋಸ್ಕರ ನಾನು ಅದನ್ನ ಯೂಸ್ ಮಾಡಲ್ಲ ಅಷ್ಟೇ, ಸರಿನಾ? ಸೊ ಇದನ್ನ ನಾನು ಇವಾಗ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಎ ಕಾಮ ಎಫ್. ಸೊ ಎ ಕಾಮ ಎಫ್ ಯೂಸ್ ಮಾಡ್ಬೋದಾ? ಎಸ್, ಯೂಸ್ ಮಾಡ್ಬೋದು. ಸೊ ಎಷ್ಟಿದೆ ವೆಯ್ಟು? 3 ಇದೆ. ನೆಕ್ಸ್ಟು ಬಿ ಕಾಮ ಡಿ ಅನ್ನ ಯೂಸ್ ಮಾಡ್ಬೋದಾ? ಬಿ ಕಾಮ ಡಿ ಅನ್ನ ಯೂಸ್ ಮಾಡಿದ್ರೆ ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ ಅಂತಂದ್ರೆ ಸೈಕಲ್ ಫಾರ್ಮೇಷನ್ ಆಗುತ್ತೆ, ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಎ ಕಾಮ ಸಿ. ಸೊ ಎ ಕಾಮ ಸಿ ಯೂಸ್ ಮಾಡಿದ್ರು ಕೂಡ ಸೈಕಲ್ ಫಾರ್ಮೇಷನ್ ಆಗುತ್ತೆ, ಸೊ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಸಿ ಕಾಮ ಇ. ಸೊ ಸಿ ಕಾಮ ಇ ಅನ್ನ ಯೂಸ್ ಮಾಡ್ಬೋದಾ? ಎಸ್. ಸೊ ಸಿ ಕಾಮ ಇ ಅನ್ನ ಯೂಸ್ ಮಾಡ್ಬೋದು. ಸೊ whose value is equal to 5. ನೆಕ್ಸ್ಟ್ ಡಿ ಕಾಮ ಇ. ಸೊ ಡಿ ಕಾಮ ಇ ಯೂಸ್ ಮಾಡಿದ್ರೆ ಸೈಕಲ್ ಫಾರ್ಮೇಷನ್ ಆಗುತ್ತೆ, ಸೊ ಯೂಸ್ ಮಾಡಬಾರ್ದು. ಎ ಕಾಮ ಬಿ ಅನ್ನ ಯೂಸ್ ಮಾಡಿದ್ರು ಕೂಡ ಸೈಕಲ್ ಫಾರ್ಮೇಷನ್ ಆಗುತ್ತೆ, ಸೊ ಯೂಸ್ ಮಾಡಬಾರ್ದು. ಸೊ ಇವಾಗ ಇಷ್ಟು ಎಡ್ಜ್ಗಳನ್ನ ಮಾತ್ರ ಯೂಸ್ ಮಾಡಿರೋದು, ಇನ್ಯಾವುದನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಎಷ್ಟು ಎಡ್ಜಸ್ ಯೂಸ್ ಮಾಡಿರೋದು? 1 2 3 4 5. ಸೊ ಇವಾಗ ಲಾಸ್ಟ್ ಸ್ಟೆಪ್ ನಂಬರ್ 4 ಹೋಗೋಣ. ಸ್ಟೆಪ್ ನಂಬರ್ 4 ಅಲ್ಲಿ ನಾವು ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೋಟಲ್ ಪಾತ್ ಕಾಸ್ಟ್. ಸೊ ಟೋಟಲ್ ಪಾತ್ ಕಾಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯಾವ ಎಡ್ಜ್ ಯೂಸ್ ಆಗಿದೆ ಅದನ್ನು ಬರೀರಿ. ಫಸ್ಟ್ ಎಫ್ ಕಾಮ ಸಿ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟು ಬಿ ಕಾಮ ಎಫ್ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟು ಎಫ್ ಕಾಮ ಡಿ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟು ಎ ಕಾಮ ಎಫ್ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟು ಸಿ ಕಾಮ ಇ ಅನ್ನ ಯೂಸ್ ಮಾಡಿದೀವಿ. ಸೊ ವ್ಯಾಲ್ಯೂಗಳೇನಾಗುತ್ತೆ? ಎಫ್ ಕಾಮ ಸಿ ವ್ಯಾಲ್ಯೂ ಏನಿದೆ? 1 ಪ್ಲಸ್ ಬಿ ಕಾಮ ಎಫ್ ವ್ಯಾಲ್ಯೂ ಏನಿದೆ? 2 ಪ್ಲಸ್ ಎಫ್ ಕಾಮ ಡಿ ವ್ಯಾಲ್ಯೂ ಇಸ್ 2 ಪ್ಲಸ್ ಎ ಕಾಮ ಎಫ್ ವ್ಯಾಲ್ಯೂ ಇಸ್ 3 ಪ್ಲಸ್ ಸಿ ಕಾಮ ಇ ವ್ಯಾಲ್ಯೂ ಎಲ್ಲೋಯ್ತು? ಸಿ ಕಾಮ ಇ ವ್ಯಾಲ್ಯೂ ಇಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ? 1 + 2 is 3, 3 + 2 is 5, 5 + 3 is 8, 8 + 5 ಅಂತಂದ್ರೆ 13 ಆಯಿತು. ಸೊ 13 ಈಸ್ ದ ಮಿನಿಮಮ್ ಕಾಸ್ಟ್ ಆಫ್ ದಿ ಟ್ರಾವರ್ಸಿಂಗ್ ದಿ ಹೋಲ್ ಗ್ರಾಫ್, ಸರಿನಾ? ಸೊ ಪ್ರತಿಯೊಂದು ವರ್ಟೆಕ್ಸ್ ಅನ್ನ ನಾನು ಟ್ರಾವರ್ಸ್ ಮಾಡಬೇಕು ಅಂತಂದ್ರೆ ಕಡಿಮೆ ಕಾಸ್ಟಲ್ಲಿ ಎಷ್ಟರಲ್ಲಿ ಟ್ರಾವರ್ಸ್ ಮಾಡ್ಬೋದು? 13. 5 + 3 8 ಆಯಿತು, 8 + 2 10, 10 + 3 13, ಈ ಥರ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.